ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಾನು ಸೌಜನ್ಯ ಅಶೋಕ್. ಕೆಲವೊಂದು ಸಿನಿಮಾಗಳು, ಕೆಲವೊಂದು ಕಥೆಗಳು, ಕೆಲವೊಂದು ಪಾತ್ರಗಳು ಟೈಮ್ಲೆಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಎಷ್ಟೇ ವರ್ಷ ಆಗಿರ್ಲಿ, ಕೆಲವೊಂದು ಕಥೆ, ಪಾತ್ರ, ಆ ಒಂದು ವ್ಯಕ್ತಿ ಆಗಿರ್ಬೋದು, ನಮ್ಮನ್ನ ತುಂಬಾ ಆಳವಾಗಿ ಆವರಿಸ್ಕೊಂಡಿರುತ್ತೆ. ಸೊ ಅಂತಹದೇ ಸಾಲಿನಲ್ಲಿ ಸೇರುವಂತ ಒಂದು ಕನ್ನಡದ ಅದ್ಭುತ ಸಿನಿಮಾ ಅಂತ ಹೇಳಿದ್ರೆ ಅದು ಸಿದ್ಲಿಂಗು. ಎಸ್, 12 ವರ್ಷಗಳ ಹಿಂದೆ ಬಿಡುಗಡೆಗೊಂಡಂತ ಒಂದು ಸಿದ್ಲಿಂಗು ಸೃಷ್ಟಿಸಿರುವಂತ ಒಂದು ಸಂಚಲನ ಅಷ್ಟಿಷ್ಟಲ್ಲ. ಸೊ ವಿಶೇಷ ಏನಪ್ಪಾ ಅಂದ್ರೆ, ಈಗ ಅದರ ಮುಂದುವರೆದಂತಹ ಭಾಗ ಸಿದ್ಲಿಂಗು 2 ತೆರೆ ಮೇಲೆ ಬರ್ಲಿಕ್ಕೆ ಸಜ್ಜಾಗಿದೆ. ಇವತ್ತು ಸಿದ್ಲಿಂಗು 2 ಚಿತ್ರದ ನಾಯಕರಾಗಿರುವಂತ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಯೋಗೇಶ್ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಲೂಸ್ಮಾ ದ ಯೋಗಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ, ಥ್ಯಾಂಕ್ ಯು. ಎಸ್, ಸೊ ಅದೇ ರೀತಿ ಚಿತ್ರದ ನಾಯಕ ನಟಿಯಾಗಿ ಈಗಾಗಲೇ ಕೆರೆಗೂರಿನ ಗಯ್ಯಾಳಿಗಳಾಗಿರ್ಬೋದು, ಬೇರೆ ಬೇರೆ ಪಾತ್ರಗಳಲ್ಲಿ ಅವರ ನಟನೆಯನ್ನ ಸಾಬೀತುಪಡಿಸಿಕೊಂಡಿರುವಂತ ಸೋನು ಗೌಡ ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಓಕೆ, ಸೊ ಹೇಗಿದ್ದಾರೆ ಇಬ್ರು ಕೂಡ? ಚೆನ್ನಾಗಿದ್ದೀನಿ ಮೇಡಮ್, ಚೆನ್ನಾಗಿದೆ. ಸೊ ಆಕ್ಚುಲಿ ಹೇಳಿದ್ರೆ ಕೆಲವೊಂದು ಸಿನಿಮಾಗಳು ಟೈಮ್ಲೆಸ್ ಅಂತ ನಾವು ಹೇಳ್ತೀವಿ. ಎಷ್ಟೊಂದು ವರ್ಷ ಆದ್ರೂ ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಕ್ಯಾರೆಕ್ಟರ್ ತುಂಬಾ ನಮ್ಮನ್ನ ಆಳವಾಗಿ ಆವರಿಸ್ಕೊಂಡಿರುತ್ತೆ. ಸೊ ಈಗ ಸಿದ್ಲಿಂಗು 12 ವರ್ಷ ಆದ್ಮೇಲೆ ಮತ್ತೆ ತೆರೆ ಮೇಲೆ ಬರ್ತಾ ಇದೆ ಆಗಿ. ಇದು ಮುಂದುವರೆದ ಕಥೆನಾ ಅಥವಾ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ ಜನರು? ಮುಂದುವರೆದ ಕಥೆನ ಮೇಡಮ್. ಇದು ಹೊಸದೇನು ಇಲ್ಲ, ಅಂದ್ರೆ ಹೊಸ ಅಂದ್ರೆ ಬೇರೆ ಕತೆ ಮಾಡಿಲ್ಲ. ಸಿದ್ಲಿಂಗುವಿನ ಜೀವನನ ನಾವು ಯಾವ ರೀತಿ ತೋರಿಸಿದ್ವಿ ಮೊದಲನೇ ಪಾರ್ಟಲ್ಲಿ, ಎರಡನೇ ಪಾರ್ಟಲ್ಲಿ ಹಂಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಒಂದಷ್ಟು ಹೊಸ ಪಾತ್ರಗಳು ಬರುತ್ತೆ, ಯಾಕೆ ಬರ್ತಾರೆ, ಏನಾಗುತ್ತೆ, ಈ ವಿಷಯದಲ್ಲಿ ಹೋಗುತ್ತೆ. ಜೊತೆಗೆ ಜಾಸ್ತಿ ಸಂಬಂಧಗಳ ಪ್ರಾಮುಖ್ಯತೆ ಎಷ್ಟು ಜೀವನದಲ್ಲಿ, ಸಂಬಂಧಗಳನ್ನ ಹೆಂಗೆ ಉಳಿಸ್ಕೊಳ್ಳೋದು, ಅದ್ರ ಬಗ್ಗೆ ಮಾಡಿರೋವಂಥದ್ದು. ಓಕೆ, ಸೊ ಒಂದು ಹೊಸ ಆಡ್ ಆನ್ ಅಂತಂದ್ರೆ ಸೋನು ಗೌಡ. ಹೌದು. ಸೊ ಈ ಹಿಂದೆ ರಮ್ಯಾ ಅವರು ಈ ಒಂದು ಪಾತ್ರವನ್ನ ಮಾಡಿದ್ರು, ತುಂಬಾ ಅದ್ಭುತವಾಗಿ ಜೀವ ತುಂಬಿದ್ರು ಆ ಪಾತ್ರಕ್ಕೆ. ಸೊ ಸೋನು ಗೌಡ ಅವರಿಗೆ ಹೇಗೆ ಒಂದು ಅಪ್ರೋಚ್ ಬಂತು ನಿಮ್ಗೆ ಈ ಒಂದು ರೋಲ್ಗೆ ಅಂತ? ಅದೇ ಸರ್ ನನಗೆ ಕಾಲ್ ಮಾಡಿದ್ರು. ಸೊ ಸುಮ್ಮನೆ ಹಾಗೆ ಬಂದೆ. ಐ ಡಿಂಟ್ ಇವನ್ ನೋ ಇಟ್ಸ್ ಸಿದ್ಲಿಂಗು 2ಗೆ ಅಂತ. ಸೊ ಯಾವುದೋ ಒಂದು ಬೇರೆ ಫಿಲ್ಮ್ ಅಂತ ಅಂದ್ಕೊಂಡೆ. ಆಮೇಲೆ ಐ ಥಿಂಕ್ ಸೆಕೆಂಡ್ ಮೀಟಿಂಗ್ನಲ್ಲಿ ಐ ಜಸ್ಟ್ ಗಾಟ್ ಟು ನೋ ಸಿದ್ಲಿಂಗು 2 ಅಂತ. ಬಟ್ ನನ್ನ ಮೈಂಡ್ನಲ್ಲಿ ಬೇರೆ ಬೇರೆದು ಏನೇನೋ ಓಡ್ತಾ ಇತ್ತು. ಸೊ ಐ ವಾಸ್ ನಾಟ್ ಫಿಕ್ಸ್ಡ್. ಬಟ್ ಪ್ರೆಷರ್ ಅಂತೂ ತೊಗೊಂಡಿದ್ದೆ. ಅಂದರೆ ಹೇಗಾಗತ್ತೆ, ಏನು ಎತ್ತ, ಏನು ಮಾಡ್ತಾರೆ. ಆ್ಯಂಡ್ ಇವ್ರದ್ದು ತೋತಾಪುರಿ ಒಂದು ಸ್ವಲ್ಪ ಇದಾಗಿದ್ದರಿಂದ ಸೊ ಐ ಹ್ಯಾಡ್ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದೇ ಒಂದಷ್ಟು ಜಂಜಾಟದಲ್ಲೇ ಇದ್ದೆ. ಬಟ್ ವೆನ್ ಐ ಹರ್ಡ್ ದಿ ಸ್ಕ್ರಿಪ್ಟ್ ಐ ವಾಸ್ ಪ್ರಿಟಿ ಕಾನ್ಫಿಡೆಂಟ್. ಓಕೆ, ಸೊ ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಸರೇ ಅಪ್ರೋಚ್ ಮಾಡಿ? ಎಸ್. ಸೊ ಆ ಥರ ಇದೇನಿಲ್ಲ. ಸೊ ಅದಾದಮೇಲೆ ಯೋಗಿನೂ, ನಾನು ಹೇಳೋದಕ್ಕಿಂತ ಮುಂಚೆನೆ ಬೇರೆಯವ್ರಿಗೆ ಯೋಗಿನೂ ನಮ್ಮ ಜಿಮ್ನಲ್ಲೆಲ್ಲ ಹೇಳಿದರು ದಟ್ ಏನೋ ಶೀ ಈಸ್ ಪ್ಲೇಯಿಂಗ್ ದಿ ಲೀಡ್ ಅಂತ. ಸೊ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಆಗೂ ಇದ್ದೆ, ಇನ್ನೊಂದು ಕಡೆ ನಾನು ಪ್ರೆಷರ್ ತಗೊಳ್ಳೋದಕ್ಕಿಂತ ಐ ವಿಲ್ ಜಸ್ಟ್ ಲೀವ್ ಇಟ್ ಟು ಆಡಿಯನ್ಸ್ ಅಂತ. ಬಿಕಾಸ್ ಎನಿ ವಿಚ್ ವೈಸ್ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ. ಅದೆಷ್ಟೇ ಚೆನ್ನಾಗಿರಲಿ, ಎಷ್ಟೇ ಚೆನ್ನಾಗಿ ಮಾಡಿದ್ರು ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ದಿಸ್ ಇಸ್ ಅ ಚಾಲೆಂಜ್ ಫಾರ್ ಮೀ ಅಂತ ಅಂದ್ಕೊಂಡು ಆ ಒಂದು ಚಾಲೆಂಜ್ನ ಒಂಥರ ಓಪನ್ ಹಾರ್ಟೆಡ್ ಆಗಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಸೊ ಸ್ವಲ್ಪ ತುಂಬಾ ಪ್ರೆಷರ್ ಅನ್ನಿಸ್ತಾ ನನಗೆ. ಬಿಕಾಸ್ ರಮ್ಯಾ ಅವರು ಮಾಡಿರುವಂತಹ ಒಂದು ರೋಲ್ನ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತಾ, ಆ ಒಂದು ಪಾತ್ರ ಏನಾಗುತ್ತೆ ನಿಮ್ಮ ಪಾತ್ರದಲ್ಲಿ ಅಂತ? ನನ್ನ ಪಾತ್ರ ಅಂದರೆ ಅದೇ ಬೇರೆ ಇದು. ಸೊ ದಟ್ ಈಸ್ ಸಿದ್ಲಿಂಗೂಸ್ ಲೈಫ್ ಆ್ಯಕ್ಚುಲಿ. ಈ ಸಿದ್ಲಿಂಗು ಜೀವನದಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಹೇಗೆ ಬರ್ತಾರೆ. ಆ್ಯಂಡ್ ಸಿದ್ಲಿಂಗು ಜೀವನದಲ್ಲಿ ಮಂಗ್ಲ ಮಾಡಮ್ ಬಂದಿದ್ರು, ಮತ್ತೆ ಹಾಗೆ ಹೋದರು. ಸೊ ಅದು ಪಾಸ್ಟ್. ಸೊ ಪ್ರೆಸೆಂಟ್ ಅಂತ ಯೋಚನೆ ಮಾಡಿದಾಗ ನಿವೇದಿತಾ ಕ್ಯಾರೆಕ್ಟರ್. ಸೊ ನಿವೇದಿತಾ ಕ್ಯಾರೆಕ್ಟರು ಅವಳಿಗೆ ಏನಿದ್ರು ಗೊತ್ತಿರೋದಷ್ಟೇ, ಬಟ್ ಯಾವುದು ನೋಡಿಲ್ಲ. ಸೊ ಅದೇ ಥರ ಇದ್ದೆ ನಾನು. So I had kept my things blank. Andre that is closed chapter now. Yes. So why should I even think about it ಅನ್ನೋತರ. ಸೊ ಹಾಗಾಗಿ ನನಗೆ ಆ ಪ್ರೆಷರ್ ಅನ್ನೋದೇನೂ ಇರಲಿಲ್ಲ. ಬಟ್ ಪ್ರೆಷರ್ ಅಂತಂದರೆ ಮೀಡಿಯಾದವರು ಮತ್ತು ಎಲ್ಲೇ ಹೋದ್ರೂ ಫಸ್ಟ್ ಕೇಳೋದೆ ರಮ್ಯಾ ಅವರಿದ್ದಾರಾ, ರಮ್ಯಾ ಅವ್ರು ಆ್ಯಕ್ಟ್ ಮಾಡಿದಾರ. ಬಿಕಾಸ್ ಅವರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು ದಟ್ ಏನೋ ಐ ಆಮ್ ಲುಕಿಂಗ್ ಫಾರ್ ಅ ಕ್ಯಾರೆಕ್ಟರ್, ಲೈಕ್ ಏನೋ ಒಳ್ಳೆ ಕ್ಯಾರೆಕ್ಟರ್ ಆಗಿದ್ರೆ ಮಾಡೇ ಮಾಡ್ತೀನಿ ಅಂತ. ಸೊ ದೇ ವರ್ ಆಲ್ ಥಿಂಕಿಂಗ್ ಇದು ಒಳ್ಳೆ ಕಂಬ್ಯಾಕಾ ಏನು ಎತ್ತ ಅಂತೆಲ್ಲ ಕೇಳೋರು. ಸೊ ಐ ವಾಸ್ ಲೈಕ್ that is all there, but even in the film ಅವ್ರು ತೋರಿಸಿದ್ದಾರೆ that you know she's been shot and so I was like ಇಲ್ಲ ನೆಕ್ಸ್ಟ್ ಫಿಲಮ್ ಇರ್ಬೋದು, ಬಟ್ ಈ ಫಿಲಮ್ನಲ್ಲಿ ಅಂತೂ ಆ್ಯಕ್ಟ್ ಮಾಡಿಲ್ಲ ಅಂತೆಲ್ಲ ಅಂತ. ಓಕೆ, ಸೊ ಸಿದ್ಲಿಂಗು 1ನಲ್ಲಿ ನಮ್ಮ ರಮ್ಯಾ ಅವ್ರ ಕ್ಯಾರೆಕ್ಟರ್ ಎಂಡ್ ಆಗಿರೋದಕ್ಕೋಸ್ಕರ ಇದು ಹೊಸ ಒಂದು ಪಾತ್ರ ಅಂತ ನಾವು ಭಾವಿಸಬಹುದು. ಓಕೆ ಯೋಗಿ ಸರ್, ಈಗ 12 ವರ್ಷದಲ್ಲಿ ಸಿದ್ಲಿಂಗುವಿನ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗಿರುತ್ತೆ? ಅದು ಸಿನಿಮಾ ನೋಡಬೇಕು, ಅದು ಹೇಳೋಕ್ಕಾಗಲ್ಲ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಅದೇ ಅವನ ಜೀವನದಲ್ಲಿ ಏನೇನು ಆಗಿದೆ ಅನ್ನೋದೇ ಸಿನಿಮಾ. ಸೊ ಹಾಗಾಗಿ ಸಿನಿಮಾ ನೋಡೋರಿಗೆ ಡಿಸ್ಕನೆಕ್ಟ್ ಅಂತೂ ಆಗಲ್ಲ ಯಾವುದೇ ವಿಷಯದಲ್ಲೂ.
ಒಂದು ಫ್ಲೋ ಅದೇ ರೀತಿ ಬರ್ತಾ ಇರುತ್ತೆ. ಆ್ಯಂಡ್ ಸಿದ್ಲಿಂಗು ಬದಲಾಗಿರ್ತಾನ ಇಲ್ವಾ ಅನ್ನೋದಕ್ಕೆ ಒಂದು ಉತ್ತರ ಏನಂತಂದರೆ, ವಯಸ್ಸು ಜಾಸ್ತಿ ಆಗ್ತಿದ್ದಷ್ಟು ನಮಗೆ ಒಂದು ಮೈಂಡಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಕೆಲವು ವಿಷಯಗಳಿಗೆ. ಇಷ್ಟಿರಬೇಕು, ಹಿಂಗಿರಬೇಕು, ಈ ರೀತಿ ಮಾಡಬೇಕು ಅನ್ನೋದು. ಸೊ ಸಿದ್ಲಿಂಗಿಗೂ ಅದೊಂದೆಲ್ಲ ಬುದ್ಧಿನೂ ಬಂದಿರುತ್ತೆ. ತುಂಬ ಮೆಚ್ಯೂರ್ಡ್ ಆಗಿದ್ದಾನೆ. ಅವನು ತೊಗೊಳ್ಳೋವಂಥ ಡಿಸಿಷನ್ಗಳು, ಅವ್ನು ಫೇಸ್ ಮಾಡೋ ರೀತಿ ಎಲ್ಲ ಬದಲಾಗಿರುತ್ತೆ. ಓಕೆ, ಸೂಪರ್. ಸೊ ಈ ಒಂದು ರೋಲ್ಗೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಏನಾದರೂ ಒಂದು ಪ್ರಿಪೇರಿಂಗ್, ಪ್ಲಾನಿಂಗ್ ಅಂತ ಏನಾದ್ರು ಮಾಡ್ಕೊಂಡು? ಎಂಥದ್ದು ಇಲ್ಲ ಮೇಡಮ್. ಪ್ರಿಪೇರಿಂಗ್ ಏನೋ ಇದ್ರು ಡೈರೆಕ್ಟ್ರ್ ಕೆಲಸ ಅವ್ರದ್ದೇ. ನಮ್ಮ ಹತ್ರ ಏನೂ ಪ್ರಿಪೇರ್ ಮಾಡಿಸಿಲ್ಲ. ಬಟ್ ನಾನು ಒಂದು 10 kg ದಪ್ಪ ಆಗಿದ್ದೆ ಸಿನಿಮಾ ಟೈಮಲ್ಲಿ, ಸಿನಿಮಾಗೋಸ್ಕರ ಅಂತಾನೆ ಸ್ವಲ್ಪ ದಪ್ಪ ಆಗಿ. ಆಮೇಲೆ ಸಿನಿಮಾ ಮುಗಿಯೋ ಟೈಮ್ಗೆ ಫುಲ್ಲು ಸಣ್ಣ, ಇನ್ನೊಂದು 7-8 kg ಸಣ್ಣ ಆಗಿ. ಯಾಕಂದ್ರೆ ಪಾರ್ಟ್ 1ಗೆ ಒಂದಷ್ಟು ಲಿಂಕ್ನ ಶೂಟ್ ಮಾಡಬೇಕಿತ್ತು. ಸೊ ಅದನ್ನು ಶೂಟ್ ಮಾಡೋಕ್ಕೆ ಅಂತ ಲುಕ್ಕೆಲ್ಲ ಚೇಂಜ್ ಇತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಸಣ್ಣ ಆಗಿ ಮತ್ತೆ ಶೂಟ್ ಮಾಡಿದ್ವಿ. ಮೇಜರಾಗಿ ಅದೇ ಮಾಡಿದ್ದು. ಅದು ಬಿಟ್ಟರೆ ನಮ್ಮ ಡೈರೆಕ್ಟ್ರ್ ಹತ್ರ ಅದೆಲ್ಲ ನಡೆಯಲ್ಲ, ಪ್ರಿಪ್ರೇಷನ್ಸ್ ಎಲ್ಲ. ಸೊ ಏನೇ ಪ್ರಿಪೇರ್ ಮಾಡಿದ್ರೆ ಕೊನೆಗೆ ಅವರೇ ಮಾಡಿಸೋದು ನಮಗೆ, ಆ ಥರ ಆಗುತ್ತೆ. ನಿಮ್ಮ ಒಂದು ಪ್ರಿಪರೇಷನ್ ಹೇಗಿತ್ತು ಈ ಒಂದು ಪಾತ್ರಕ್ಕೆ? ಅದೇ ನಾನು ಹೇಳ್ದಂಗೆ ಪ್ರೆಷರೈಸ್ ಇದ್ದಾಗ, ಸೊ ನಾನು ಅದನ್ನೇ ಕೇಳಿದ್ದೆ ಸರ್ಗೆ, ಸೊ ಹೇಗೆ ಪ್ರಿಪೇರ್ ಆಗಲಿ, ಏನು ಎತ್ತಾ ಅಂತ. ಸೊ ಸೋನು ಗೌಡ ನಿವೇದಿತ ಆಗಿ ಏನೇನೆಲ್ಲ ಮಾಡ್ಬೋದು, ಸೊ ಹೆಂಗೆ ಕ್ಯಾರೆಕ್ಟರ್ಗೆ ಜೀವ ತುಂಬಿಸೋದು, ಅದನ್ನು ಮಾತ್ರ ಯೋಚನೆ ಮಾಡಿ. ಆ್ಯಂಡ್ ಪ್ರಿಪೇರ್ಗಿಂತ ಹೆಚ್ಚಾಗಿ ಆ ಒಂದು ಸಿಚುವೇಶನ್ನಲ್ಲಿ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಪ್ರಿಪೇರ್ ಅನ್ನೋದೇನೂ ಇರಲಿಲ್ಲ. ಬಟ್ ಲೀಲಾಜಾಲವಾಗಿ ಒಂದಷ್ಟು ಫ್ರೀಡಮ್ಸ್ ಕೊಟ್ಟಿದ್ರು ವರ್ಕ್ ಮಾಡೋದಕ್ಕೆ. ಸೊ ನನ್ನ ಸ್ಪೇಸ್ನಲ್ಲಿ ಅವ್ರು ಕೊಟ್ಟಿರೋಂಥ ಇನ್ಪುಟ್ಸು ಎಲ್ಲರ ಕಾಂಬಿನೇಷನು ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಓಕೆ, ಸೊ ಎಸ್, ಇದು February 14th ರಿಲೀಸ್ ಮಾಡಬೇಕು ಅಂತ ಯಾರು ವ್ಯಾಲೆಂಟೈನ್ಸ್ ಡೇಗೆ ಬರಬೇಕು ಅಂತನೋ ಅಥವಾ ಜನರಲ್ ಆಗಿ ಫಿಕ್ಸ್ ಮಾಡಿ? ಇಲ್ಲ, ಆ ಥರದ್ದೇನು ಡಿಸೈಡ್ ಆಗಿರಲಿಲ್ಲ. ನಾವು ನವಂಬರಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಿತ್ತು ಹೋದ ವರ್ಷ. ನಮಗೆ ಕೆಲಸ ಅಷ್ಟು ಬೇಗ ಮುಗ್ದಿರಲಿಲ್ಲ. ಒಂದು ಸ್ವಲ್ಪ ದಿನ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು, ಒಂದು ಸಾಂಗ್ ಶೂಟ್ ಮಾಡಿದ್ವಿ, ಅದು ಬ್ಯಾಲೆನ್ಸ್ ಇತ್ತು. ಸೊ ಹಂಗಾಗಿ ಅದು ಪೋಸ್ಟ್ಪೋನ್ ಆಗೋಕ್ಕೆ ಬಂತು. ಅದಾದಮೇಲೆ ನೆಕ್ಸ್ಟ್ ಯಾವ ಡೇಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ವಿ. ಬೇರೆ ಬೇರೆ ಸಿನಿಮಾಗಳೆಲ್ಲ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದರು. ನಮ್ಗೆ 14ನೇ ತಾರೀಕು ಫ್ರೀ ಇತ್ತು, ಯಾವುದು ಸಿನಿಮಾಗಳು ಇರಲಿಲ್ಲ. ಸೊ ಯಾವುದು ಇಲ್ಲ ಅಂದರೆ ತುಂಬ ಒಳ್ಳೇದಾಗುತ್ತಲ್ವ, ನಮ್ಮ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ ಅಂತ ಬಂದ್ವಿ, ಅನೌನ್ಸ್ ಮಾಡಿದ್ವಿ. ಅಲ್ಲಿವರೆಗೂ ಯಾವುದೂ ಇರಲಿಲ್ಲ. ಅದಾದ ನಂತರ ಇನ್ನೊಂದು 4 ಸಿನಿಮಾ ಅನೌನ್ಸ್ ಮಾಡಿದ್ರು. ಸೊ ಇವಾಗ ಒಟ್ಟಿಗೆ ಬರ್ತಾ ಇದ್ದೀವಿ ಅಷ್ಟೇ. ವಿಜಯ್ ಪ್ರಸಾದ್ ಸರ್ ನೀವು ಇಬ್ರು ಕೆಲಸ ಮಾಡಿದ್ದೀರಾ, ಕೂಡ 15 ವರ್ಷದ ಫ್ರೆಂಡ್ಸ್ ಅಂತ ಕೂಡ ಕೇಳ್ಪಟ್ವಿ. ಒಟ್ಟಾರೆ ಈ ಕಾಂಬಿನೇಷನ್ ಹೇಗಿತ್ತು ಅಂತ ನಿಮಗೆ? ಎಲ್ಲ ಒಂದು ಕಂಫರ್ಟ್ ಝೋನ್ ಆ್ಯಕ್ಚುಲಿ. ಎಸ್, ಸೊ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಪ್ರಾಬಬ್ಲಿ ಇವನು ನನಗೆ ಇನ್ ಪರ್ಸನ್ ಗೊತ್ತಿರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಬಟ್ ವಿಜಯ್ ಪ್ರಸಾದ್ ಸರ್ ಜೊತೆ ಹೇಗೆ ಕೆಲಸ ಮಾಡೋದು ಅಂತ ಫಸ್ಟ್ ಡೇನೇ ನನಗೊಂಥರ ಸ್ವಲ್ಪ ಭಯ ಆಗಿತ್ತು. ಬಟ್ ಇಲ್ಲ, ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಅಂದರೆ ಅವರ ಶೈಲಿನಲ್ಲಿ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಇಲ್ಲಾಂದರೆ ಅವ್ರಿಗೆ ಏನು ಅಂತಂದರೆ ಡೈಲಾಗ್ಸ್ ಇದೇ ಥರ ಇರಬೇಕು, ಇದೇ ಥರ ಹೇಳಬೇಕು ಅನ್ನೋದು ಒಂದಷ್ಟಿದೆ. ಸೊ ಅವ್ರದ್ದೇ ಆದಂಥ ಒಂದು ಇದೇನದು ಫಾರ್ಮುಲಾಸ್ ಅವ್ರು ಇಟ್ಕೊಂಡಿರ್ತಾರಲ್ವ. ಸೊ ಆ ಒಂದು ಇದಕ್ಕೆ ನಾನು ವರ್ಕ್ ಮಾಡಿದಾಗ ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಓಕೆ, ಸೊ ಮೇಡಮ್ ಡೈಲಾಗ್ಸ್ ಅಂತ ಹೇಳಿದ್ರು. ಸೊ ನಿಮಗೂ 1ಅಲ್ಲಿ ತುಂಬ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳನ್ನು ನಾವು ನೋಡಿದ್ದೀವಿ. ಸೊ 2ನಲ್ಲೂ ಕೂಡ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಹೇಗೆ? ಡಬಲ್ ಮೀನಿಂಗ್ ಎಲ್ಲ ಸ್ವಲ್ಪ ಕಮ್ಮಿನೇ ಮಾಡಿದ್ದೀವಿ. ಸ್ವಲ್ಪ ಅನ್ನೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀವಿ ಸಿನಿಮಾಲಿ. ನೀವು ಸಿದ್ಲಿಂಗು ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತು, ಯಾರಿಗೂ ಮುಜುಗರ ಆಗಲಿಲ್ಲ, ಇದು ನೋಡ್ಬೋದು ಅಂತ ಅನಿಸ್ತಿತ್ತು. ಅಷ್ಟಂತೂ 100% ಇರುತ್ತೆ. ಇದು ನೋಡ್ಬೋದು, ಆರೋಗ್ಯಕರವಾಗಿರುತ್ತೆ. ಬಂದರೆ ಯಾರೇ ಬಂದರೂ ಸಿನಿಮಾ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಸಿದ್ಲಿಂಗು 1ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಮ್ಯೂಸಿಕ್. ಸೊ ಈಗಲೂ ಕೂಡ ಅನೂಪ್ ಸಲೀನ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಅನುಭವ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ? ವಂಡರ್ಫುಲ್. ಅನೂಪ್ ಅವ್ರದ್ದು ಅವ್ರು ಮಾಡೋ ಮೆಲೋಡಿ ಟ್ರ್ಯಾಕ್ಗಳೇ ಸಖತ್ ಮಜಾ, ಭಾರಿ ಮಜಾ ಇರುತ್ತೆ. ಆ್ಯಂಡ್ ಅವ್ರೊಂದು ಯಾವುದೋ ಒಂದು ರಿದಮ್ ಇಟ್ಬಿಟ್ಟು ಒಂದು ಸಾಂಗ್ ಮಾಡ್ತಿದ್ದಾರೆ, ಒಳ್ಳೆ ಬೀಟ್ ಇರೋ ಸಾಂಗ್. ಅಂದರೆ ಆ ಮೆಲೋಡಿ ಮಾಡಿದ್ದು ಇವ್ರೇನಾ, ಇದು ಮಾಡಿದ್ದು ಇವ್ರೇನಾ ಅನ್ನೋ ಥರ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾನೆ ಗುರು ಈ ಮನುಷ್ಯ ಮ್ಯೂಸಿಕ್ ಅಂತ. ಅದು ಇನ್ನೊಂದೇನೆಂದರೆ, ನಾನು, ಅನೂಪ್ ಮತ್ತು ಅರಸು ಅಂತಾರೆ ನಮ್ಮ ಲಿರಿಕ್ ರೈಟರು, 3 ಜನ ಸೇರಿ ಮಾಡಿರೋ ಹಾಡುಗಳೆಲ್ಲ ಸೂಪರ್ ಹಿಟ್ಟನೆ. ಈ ಸಿನಿಮಾಲು ಹೌದು ಸ್ಟಾರ್ಟಿಂಗ್ ಫ್ರಮ್ ಪ್ರೀತ್ಸೆ ಅಲ್ಲಿಂದ ಇವತ್ತಿನವರೆಗೂ ನಾವು ಮಾಡಿರೋ ಸಾಂಗ್ ಎಲ್ಲ ಸಿನಿಮಾದಲ್ಲಿ 2 ಸಾಂಗ್ ಹಿಟ್ಟಾಗಿದೆ. ಈ ಸಿನಿಮಾಲೂ ಹಂಗೆ ಆಗಿದೆ. ಇದರಲ್ಲಿ ಒಂದು ಹಾಡು ಅರಸು ಬರೆದಿರೋದು, ಇನ್ನೊಂದು ಹಾಡು ನಮ್ಮ ನಾಗಾರ್ಜುನ್ ಶರ್ಮಾ
ನಾಗಾರ್ಜುನ್ ಶರ್ಮಾ ಬರೆದಿರೋದು. ಆ ಮನುಷ್ಯ ನೆಕ್ಸ್ಟ್ ಲೆವೆಲಾಗಿ ಬರೀತಾರೆ ರೈಟಿಂಗ್. ಸೊ ನನ್ಗೆ ಒನ್ ಆಫ್ ದ ಫೇವ್ರೆಟ್ ರೈಟರ್ ಲಿರಿಸಿಸ್ಟ್. ನನಗೆ ಎಷ್ಟು ಪ್ರೆಷರ್ ಇರುತ್ತೋ ಐ ಆಮ್ ಡೆಫಿನೆಟ್ಲಿ ಶೋರ್ ಅನೂಪ್ ಸರ್ಗೂ ಅಷ್ಟೇ ಪ್ರೆಷರ್ ಇರುತ್ತೆ. ಆ್ಯಂಡ್ ಹಿ ಹ್ಯಾಸ್ ಟು ಬ್ರೇಕ್ ಹಿಸ್ ಓನ್ ಬ್ಯಾರಿಯರ್ ಅಂತಂದರೆ ಅವರೇ ಕೊಟ್ಟಿರೋ ಅಂಥದ್ದು. ಕಲ್ಪನೆ ಬರೀ ಕಲ್ಪನೆ ಇವತ್ತು ಆ ಹಾರ್ಡ್ ನಮ್ಮ ಇದರಲ್ಲಿ ಇರುತ್ತೆ. ಸೊ ಅವರೇ ಬ್ರೇಕ್ ಮಾಡೋ ಅಂಥ ಟೈಮ್ ಇದು. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ವೆರಿ ಚಾಲೆಂಜಿಂಗ್ ಫಾರ್ ಹಿಮ್. ಆ್ಯಂಡ್ ಅದೇ ಥರ ಈ ಒಂದು ಸಾಂಗು ನಮ್ಮ ಕತೆ ಒಂದು ಕಾಡಿದೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಲೋಡಿ ಆ್ಯಂಡ್ ಆಲ್ ದ ಸ್ಟಫ್. ಸೊ ಎಲ್ಲೋ ಒಂಥರ ನನಗೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ, ವೆರಿ ಸೂದಿಂಗ್. ಎಸ್. ಸೊ ನಾವು ಹೇಳಿದ್ವಿ ಎಲ್ಲಾ ಸಿನಿಮಾಗಳಲ್ಲೂ ಒಂದ್ 2 ಸಾಂಗ್ ಹಿಟ್ ಆಗಿರುತ್ತೆ. ಸೊ ನೀವು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ನಿಮ್ಮ ಒಂದು ಫೇವ್ರೆಟ್ ಸಾಂಗ್ ಅನ್ನು ಪಿಕ್ ಮಾಡೋದಾದ್ರೆ ಒಂದೇ ಒಂದು ಅಂದ್ರೆ ಭಾರಿ ಕಷ್ಟ ಆಗ್ಬಿಡೋದು ಹೇಳೋಕ್ಕೆ. ಸುಮಾರು ಹಾಡುಗಳಿದ್ದಾವೆ. ನನಗೆ ಹಂಗೆ ಲೆಕ್ಕ ಹಾಕಿದ್ರೆ ನನಗೆ ಅದೇ ಅಂಬಾರಿ ಸಿನಿಮಾದಾನೆ ಯಾರೇನಿ ದೇವತೆ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಅದು ಎವರ್ಗ್ರೀನ್ ಸಾಂಗ್. ಯಾರಿಗೆ ಬೇಕಾದ್ರೂ ಆಡ್ಬೋದು. ಬಟ್ ನಾನು ಆಡೋದು ನಾನು ಹೆಂಡ್ತಿಗೆ ಒಬ್ಬಳಿಗೆ ಇವಾಗ. ದಯವಿಟ್ಟು ಬೇಡ, ಹಾಡಲ್ಲ. ಮನೆಗೆ ಹೋದ್ಮೇಲೆ ಹಾಡು ಕೇಳಿಸ್ತೀನಿ, ಅವಳಿಗೆ ಹಾಡು ಹಾಕ್ಬಿಟ್ಟು. ಸೊ ಸಾಕಷ್ಟು ಸಿನಿಮಾಗಳ ನಿಮ್ಮ ಜರ್ನಿ ನಾವು ನೋಡ್ಕೊಂಡು ಬಂದಿದ್ದೀವಿ ಸರ್. ಆ್ಯಕ್ಚುಲಿ ಒಂದು ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡಿ ಒಂದು ಹೀರೋ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಂದಿದ್ದೀರಾ. ಸೊ ಇವತ್ತು ಯಶಸ್ಸು ಅಥವಾ ಸಕ್ಸಸ್ ಅಂತ ಅಂದರೆ ನಿಮ್ಮ ಪ್ರಕಾರ ಏನು? ಸಕ್ಸಸ್ ಅಂದರೆ ಏನು ಹೇಳ್ಬೋದು ಸಕ್ಸಸ್ಗೆ? ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಸಕ್ಸಸ್. ಪಾರ್ಟ್ ಆಫ್ ಯುವರ್ ಲೈಫ್ ಅಷ್ಟೇ, ಪಾರ್ಟ್ ಆಫ್ ಯುವರ್ ಲೈಫ್. ಏನೇ ಆದರೂ ಜೀವನದಲ್ಲಿ ಅದಾಗಬೇಕು ಅನ್ನೋದೊಂದು ಡೆಸ್ಟಿನ್ಡ್ ಲೈಫ್ ನಮ್ಮದು. ಸೊ ಪಾರ್ಟ್ ಆಫ್ ಯುವರ್ ಲೈಫ್, ಜಸ್ಟ್ ಹ್ಯಾವ್ ಫನ್ ವೆನ್ ಯು ಹ್ಯಾವ್ ಇಟ್, ಬಟ್ ನಾಟ್ ಟು ಮಚ್ ಫನ್. ಎಂಜಾಯ್ ದಟ್ ಮೂಮೆಂಟ್. ನಿಮ್ಮ ತಲೆ ನಿಮ್ಮ ಕುತ್ತಿಗೆ ತಲೆ ಇಲ್ಲೇ ಶೋಲ್ಡರ್ ಮೇಲೆ ಇರಲಿ ಅಂತ ಹೇಳ್ತಾರಲ್ಲ, ಆ ಥರ ಹಾರಬೇಡ, ಜಾಸ್ತಿ ದುರಂಕಾರ ಪಡಬೇಡ, ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು. ಹಂಗೆ ಒಂದೇನು ಅಂತಂದರೆ ಸಕ್ಸಸ್ ನಮಗೆ ಜನರು ಗುರ್ತಿಸಾಗ, ಅಂದರೆ ಈ ಕ್ಯಾರೆಕ್ಟರ್ ಮಾಡಿ ಗುರ್ತಿಸಾಗ ಅದೇ ನಮ್ಗೆ ಸಕ್ಸಸ್ ಹೇಳಬೇಕು ಅಂತಂದರೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ನೋಡಿದಾಗ ಪ್ರತಿ ಫಿಲಮ್ನಲ್ಲೂ ಮತ್ತೆ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಎವ್ರಿ ಫಿಲಮ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೆಟ್ ಆನ್ ದಿ ಟಾಪ್ ಅಗೇನ್. ಸೊ ಯಾವಾಗ ಜನರು ಗುರ್ತಿಸ್ತಾರೆ ಅಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾರೆ ಯೋಗಿ ಅಂತ ಹೇಳಿದ ತಕ್ಷಣ ದಟ್ ಈಸ್ ಸಕ್ಸಸ್ ಫಾರ್ ಅಂದರೆ ಫಾರ್ ಹಿಮ್, ಫಾರ್ ಮೀ ಆಸ್ ವೆಲ್. ಓಕೆ, ಈಗ ಮುಂದೆ ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಪಾತ್ರಗಳನ್ನ ಎದುರು ನೋಡ್ತಾ ಇದ್ದೀರಾ? ಯಾವ ಥರ ಕಥೆಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ನಾವು ನಮ್ಗೆ ಯಾವುದೇ ರೀತಿ ಪಾತ್ರ ಬಂದ್ರೂ ಕತೆ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಮಾಡ್ತೀವಿ. ಸೊ ನಾನು ಇದೇ ಮಾಡಬೇಕು, ಹಿಂಗೆ ಇರಬೇಕು, ಸಿನಿಮಾದಲ್ಲಿ ನಾನು ಒಬ್ಬನೇ ಹೀರೋ ಇರಬೇಕು, ಆ ಥರದ್ದೆಲ್ಲ ಏನಿಲ್ಲ. ನನಗೆ ಇಬ್ಬರಿದ್ರು ನಡೆಯುತ್ತೆ, 3 ಜನ ಇದ್ರೂ ನಡೆಯುತ್ತೆ. ಬಟ್ ಪಾತ್ರ ಚೆನ್ನಾಗಿದ್ದು ಕತೆ ವರ್ಕ್ ಆಗುತ್ತೆ ಅನ್ನೋ ಥರ ಇದ್ದರೆ ಎಂಥ ಪಾತ್ರ ಬೇಕಾದ್ರೂ ಮಾಡ್ತೀನಿ. ಇವತ್ತಿನ ಟೆಕ್ನಾಲಜಿ ಹೆಂಗಾಗಿದೆ ಅಂತಂದರೆ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಹ್ಯಾಸ್ ಬೀನ್ ಚೇಂಜ್. ಸೊ ಇವತ್ತು ನಾನು ಏನು ಯೋಚನೆ ಮಾಡಬೇಕು ಅಂದರೆ ಕ್ಯಾರೆಕ್ಟರ್ ಹೌ ಡಿಫ್ರೆಂಟ್ ಇಟ್ ಇಸ್. ಸೊ ಆ್ಯಂಡ್ ಇವತ್ತು ಪ್ರತಿಯೊಂದು ಫಿಲಮು ಪ್ರತಿಯೊಂದು ಹೇಳೋ ರೀತಿ ಚೇಂಜ್ ಆಗಿದೆ. ಸೊ ಸ್ಟೈಲ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಅವ್ರ ವಿಷನ್ಗೆ ನಾನು ಕರೆಕ್ಟಾಗಿ ಸೂಟ್ ಆಗ್ತೀನಾ ಅನ್ನೋದು ಫಸ್ಟ್ ನಾನು ಯೋಚನೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ತೊಗೊಂಡಿರೋ ಕ್ಯಾರೆಕ್ಟರ್ ಕ್ಯಾನ್ ಐ ಗಿವ್ 100% ಟು ದಿಸ್ ಕ್ಯಾರೆಕ್ಟರ್. ಸೊ ಆ ಥರ ಯೋಚನೆ ಮಾಡಿ ಐ ಟೇಕ್ ಅಪ್. ಸೊ ಸಿನ್ಸ್ ಇವಾಗ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಕೆಲವರು ನಮ್ಮ ಹತ್ರ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗೇ ಹೇಳಿರ್ತಾರೆ, ಅಲ್ಲಿ ಉಲ್ಟಾ ಏನೋ ಮಾಡಿರ್ತಾರೆ, ಏನೋ ಒಂದು ಅಂದರೆ ಎಲ್ಲರಿಗೂ ಹೊಸತನ ಕೊಡಬೇಕು ಅನ್ನೋದೇನೋ ಇರುತ್ತೆ. ಸೊ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಕ್ಯಾರೆಕ್ಟರ್ ಐ ಗೆಟ್. ಮೇಜರ್ ಕ್ಯಾರೆಕ್ಟರ್ ತುಂಬ ಮುಖ್ಯ ಆಗುತ್ತೆ. ಓಕೆ, ಸೂಪರ್. ಸೊ ಹಾಗೆ ಯೋಗಿ ಸರ್ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಾಗ ಒಂದಷ್ಟು ಲವ್ ಸ್ಟೋರೀಸ್ಗಳು ನಮಗೆ ಜಾಸ್ತಿ ಎದ್ದು ಕಾಣಿಸುತ್ತೆ. ಸೊ ನೀವು ಯಾವ ತರ ಪರ್ಸನ್ ಅಂತ? ನಾನು ತುಂಬ ಲವರ್ ಬಾಯ್. ನಾನು ಅಂದರೆ ಕಥೆಗಳು ಚೆನ್ನಾಗಿರ್ತವೆ, ಹೇಳೋ ವಿಷಯಗಳು ತುಂಬ ಇರುತ್ತೆ ಲವ್ ಅಂತ ಬಂದಾಗ. ಸೊ ಎಲ್ರಿಗೂ ಇಷ್ಟ ಆಗೋ ಅಂಥದ್ದು. ಸೊ ಹಾಗಾಗಿ ಮುಂಚೆಯಿಂದನು ಅಂದರೆ ಏನಾಗೋದು ಗೊತ್ತಾ, ಇವಾಗ ಲವ್ ಅನ್ನೋದು ಬರೀ ಒಂದು ಹುಡುಗಿ ಮೇಲೆ ಆಗಬೇಕು ಅನ್ನೋಂಥದ್ದಿಲ್ವಲ್ಲ, ಯಾರ ಮೇಲೆ ಬೇಕಾದ್ರೂ ಲವ್ ಆಗ್ಬೋದು ನಮಗೆ. ಅಂದರೆ ಪ್ರೀತಿ, ತಾಯಿ ಪ್ರೀತಿ ಇರ್ಬೋದು, ತಂದೆ ಪ್ರೀತಿ ಇರ್ಬೋದು, ಅಣ್ಣನ ಪ್ರೀತಿ, ಫ್ರೆಂಡ್ ಪ್ರೀತಿ, ಇದು ಎಲ್ಲನೂ ಸೇರಿದಾಗ ಬರೋ ಅಂಥದ್ದು. ಸೊ ಆ ಒಂದು ಜಾಗ ಎಲ್ಲರ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ನಾವು 1000 ಕತೆ ಬರಿಬೋದು.
ಸೊ ಹಂಗಾಗಿ ಆ ಸಿನಿಮಾಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ರೌಡಿಸಮ್ ಸಿನಿಮಾಗಳು ಅದು ಇರ್ತವೆ. ನಮಗೆಲ್ಲ ಬ್ಯಾಕಪ್ ಅದೇನೆ, ಅವಾಗೇನೋ ಸಿನಿಮಾಗಳು ವರ್ಕ್ ಆಗ್ತಿಲ್ಲ ಅಂದಾಗ ರೌಡಿಸಮ್ ಸಿನಿಮಾ ಮಾಡೋದು. ಅಂದರೆ ಮಾಸ್ ಹೀರೋಗಳು ಅಂತ ಯಾರು ಇದಾಗಿರ್ತೀವಿ, ಸೊ ಅದು ನಾವು ಮಾಡಲೇಬೇಕಾಗತ್ತೆ. ಮೂರು ಹೇಳ್ಬೋದು, ಮಾಸು, ಲವ್ವರು, ಕಾಮಿಡಿ ಎಲ್ಲದೂ ಸೇರಿಸಿ ಹೇಳ್ಬಿಡ್ಬೋದು. ಯಾವ ಜಾಗ ಬೇಕಾದ್ರೂ ಟಚ್ ಮಾಡ್ಬೋದು, ಬಟ್ ಮಾಸ್ ಮಾಡಬೇಕು ಅಂತ. ಅದು ಅವಳಿಗೆ ಸಿನಿಮಾ ಚೆನ್ನಾಗಿರ್ಬೇಕು, ನೀನು ಯಾವ ಸಿನಿಮಾ ಆದರೂ ಮಾಡೋ ಸಿನಿಮಾ ಚೆನ್ನಾಗಿರ್ಬೇಕು ಅಂತ. ಬಟ್ ಅವಳಿಗೂ ಅಷ್ಟೇ, ನಾನು ಚೆನ್ನಾಗಿ ಡ್ಯಾನ್ಸ್ ಆಡಬೇಕು ಸಿನಿಮಾಲಿ ಅವಳಿಗೆ. ಹಾಂ, ಸೊ ಒಂದು 2-3 ಡ್ಯಾನ್ಸ್ ನಂಬರ್ ಇರಬೇಕು. ನೀನು ಮುಂಚೆ ಎಷ್ಟು ಚೆನ್ನಾಗಿ ಆಡ್ತಿದ್ದೆ, ಇವಾಗ ಆಡೋದೇ ಇಲ್ಲ. ಯಾವುದು ಸಿನಿಮಾ ಸಿಗ್ತಾ ಇಲ್ಲ ಆ ಥರದ್ದು. ಕತೆ ಡಿಮ್ಯಾಂಡ್ ಮಾಡಬೇಕಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಈ ಕಥೆಯಲ್ಲಿ ಬೇಕು ಅನ್ನೋ ಥರ ಇದ್ದರೆ ಹೆವಿ ಕಮರ್ಷಿಯಲಾಗಿ ಮಾಡ್ತಿದ್ದೀವಿ ಅಂದಾಗ ಮಾಡ್ಬೋದು. ಇವಾಗ ಅಗೇನ್ ಸಿದ್ಲಿಂಗುನಲ್ಲಿ ಆ ಥರ ನಮ್ಗೆ ಆಪ್ಷನ್ ಇಲ್ಲ, ಮಾಡೋಕ್ಕಾಗಲ್ಲ. ಈ ಥರ ಕಥೆಗಳಿದ್ದಾಗ ಮಾಡೋಕ್ಕಲ್ಲ. ಒಳ್ಳೆ ಡ್ಯಾನ್ಸ್ ನಂಬರ್ ಬೇಕು ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಆಗಬೇಕು, ಆವಾಗ ಮಾಡೋಕ್ಕೆ ಸಾಧ್ಯ. ಥ್ಯಾಂಕ್ ಯು. ಕ್ಯೂಟ್ ಮೂವೀಸ್ ಅಂದರೆ ವೆರಿ ಲವ್ ಆ ಥರ ಪಾಸಿಟಿವ್ ಇರೋ ಅಂಥ ಮೂವಿ, ಸ್ಯಾಡ್ ಎಂಡಿಂಗ್ ಇರಬಾರ್ದು ಆ ಥರ ಇಷ್ಟ ಆಗಲ್ಲ. ಇನ್ನೊಂದು ಇಲ್ಲಾಂದ್ರೆ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅಂದರೆ ಇದ್ರ ಥರ ಇರಬಾರ್ದು, ಅದು ತುಂಬ ಬ್ಲಡ್ ಶೆಡ್ ಆ ಥರ ಇರಬಾರ್ದು. ಸಮಥಿಂಗ್ ವೆರಿ ನೈಸ್ ಅಂದರೆ ಇವಾಗ ಒಂದು ವಿಕ್ರಮ್ ವೇದ ಅಂತ ಒಂದು ಫಿಲಮ್ ಅಂತಲ್ಲ, ಸೊ ದಟ್ ಈಸ್ ಅ ನೈಸ್ ಆ್ಯಕ್ಷನ್ ಕಮ್ ಕಂಟೆಂಟ್ ಇರುವಂಥ ಫಿಲಮ್. ಸೊ ನನಗೆ ಆ ಥರ ಥ್ರಿಲ್ಲರ್ ಆ ಥರದ್ದೆಲ್ಲ ಸಖತ್ ಇಷ್ಟ ಆಗುತ್ತೆ. ಬಟ್ ತುಂಬ ಬ್ಲಡ್ ಶೆಡ್ಡು ತೊಗೊಳೋದಕ್ಕಾಗಲ್ಲ. ಸೊ ಬಟ್ ಐ ಲೈಕ್ ಈ ಥರ ಒಂದು ಕ್ಯೂಟ್ ಮೂವೀಸ್ ಎಲ್ಲ ಸಖತ್. ಸೊ ಸೋನುಗೌಡ ಅವರು ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹೇಗಿಲ್ಲ, ಎಲ್ಲೂ ಪ್ಲ್ಯಾನ್ ಮಾಡ್ತಾ ಇಲ್ಲ. ಯಾರು ಬಂದರೆ ಇಟ್ ಆಲ್ ಡಿಪೆಂಡ್ಸ್. ಸೊ ಮುಂಚಿನ ಥರ ಎಲ್ಲೂ ಹೋಗಿ ಕೆಲಸ ಏನು ಮಾಡ್ತಾ ಇಲ್ಲ. ಓಕೆ, ಸೊ ಫುಲ್ ಫ್ಲೆಡ್ಜ್ ಆಗಿ ಇಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀರಾ. ಓಕೆ, ಸೂಪರ್. ಸೊ ಒಟ್ಟಾರೆಗೆ ಸಿದ್ಲಿಂಗ್ 2 ಮೂವಿ ಶೂಟಿಂಗ್ ಎಲ್ಲೆಲ್ಲಾಗಿದೆ ಸರ್? ಮೇಡಮ್ ಮೈಸೂರು, ಬ್ಯಾಂಗ್ಳೂರು ಎರಡೇ ಕಡೆ. ಹಾಂ, ಇನ್ನೊಂದು ಹೋಗಿ ಶೂಟ್ ಮಾಡಿದ್ವಿ, ಬಟ್ ಅದು ಸಿನಿಮಾಲಿ ಯೂಸ್ ಮಾಡ್ತಾ ಇಲ್ಲ. ಕಾಶ್ಮೀರ್ಗೆ ಹೋಗಿದ್ವಿ ಒಂದು ಸಾಂಗ್ ಶೂಟ್ ಮಾಡೋಕ್ಕೆ, ಫಿಕ್ಸ್ ಆಯಿತು. ಅದು ಯೂಸ್ ಮಾಡಲ್ಲ, ಅದು ನಮ್ಗೆ ಯಾಕೋ ಅದು ಇಷ್ಟ ಆಗ್ತಾ ಇಲ್ಲ ಸಾಂಗು. ಸೊ ಹಂಗಾಗಿ ಅದು ಸಾಂಗ್ ತೆಗೆದಿದ್ದೀವಿ. ಇದು ಬಿಟ್ಟರೆ ಮೈಸೂರು, ಬೆಂಗಳೂರು. ಸೊ ಸಿದ್ಲಿಂಗು ಬೇಸಿಕಲಿ ಅವ್ನು ಮೈಸೂರು ಅವನು. ಸೊ ಮೈಸೂರಲ್ಲೇ ನಡೆಯೋದ್ರಿಂದ ಮೈಸೂರಲ್ಲೇ ಶೂಟ್ ಮಾಡಬೇಕು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಸೀನ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಒಂದು 12 ವರ್ಷದ ಜರ್ನಿ ತಗೊಂಡಾಗ ಇಲ್ಲಿ ಇವತ್ತಿಗೆ ಯೋಗಿ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ಏನು ಬದಲಾವಣೆ ಅಂದರೆ ಅದೇ ಮೇಡಮ್, ಒಂದು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಜಾಸ್ತಿ ಆಗಿದೆ. ಮುಂಚೆಯಿಂದ ಯೋಚನೆ ಮಾಡ್ತಿರ್ಲಿಲ್ಲ, ಹಿಂಗಂದ್ರೆ ಹಂಗೆ ಮಾತಾಡ್ತಿದ್ವಿ, ಭಾರಿ ಹೊರಟಾಗಿದ್ವಿ. ಬಟ್ ಇವಾಗಿಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ, ತಾಳ್ಮೆ ಇವೆಲ್ಲ ಬದಲಾಗಿದೆ. ಎಸ್ಪೆಷಲಿ ನಾನು ನೋಡಿದ ಯೋಗಿಗೂ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ಐ ಲೈಕ್ ದಿಸ್ ವರ್ಷನ್ ಆಫ್ ಯೋಗಿ ಬಿಕಾಸ್ ನಾವು ಅಟ್ಲೀಸ್ಟ್ ಅಂದರೆ ಸರಿ ತಪ್ಪು ಅಂದರೆ ಮುಂಚೆ ಅಂತಂದರೆ ಐ ಸ್ಟಿಲ್ ರಿಮೆಂಬರ್ ಒಂದ್ಸತಿ ಏನೋ ಇದಾಯಿತು ಅಂತ ಅಂದ್ಬಿಟ್ಟು, ಸೊ ದೇರ್ ವಾಸ್ ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಆಲ್ ದಿಸ್ ಸ್ಟಫ್. ಸೊ ಬಟ್ ಇವಾಗ ಐ ಫೀಲ್ ಅಂದರೆ ಏನೇ ಆದ್ರೂ ಮಾತಾಡಲ್ಲ, ಆಯ್ತು ಇಟ್ಸ್ ಓಕೆ, ಆರಾಮಾಗಿರು, ಚಿಲ್ಲಾಗಿರು ಅಂತ ಆ ಥರ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಸೊ ಐ ಲೈಕ್ ದಿಸ್ ವರ್ಷನ್ ಆಫ್ ಯು. ಸೊ ಸ್ವೀಟ್, ಸೊ ಸ್ವೀಟ್. ಸೊ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ, ಸೊ ಪ್ರೇಮಿಗಳ ದಿನ, ಈ ಒಂದು ಕಥೆನ ತಗೊಬರ್ತಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಸಿದ್ಲಿಂಗು ಇಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ನಾನೊಬ್ಬನಿಗೆಲ್ಲ ನೋಡೋರೆಲ್ರಿಗೂ ಒಂದು ಜರ್ನಿ ಅದು. ಒಂದು 2 ಅವರ್ ಬಂದು ಕೂತಾಗ ಒಂದೊಳ್ಳೆ ನಗಿಸೋ ಕೆಲಸ ಮಾಡಿದ್ದೀವಿ, ಅಳಿಸೋ ಕೆಲಸ ಮಾಡಿದ್ದೀವಿ, ಕೊನೆಗೆ ನಗಿಸ್ತಾನೆ ನಿಮ್ಮನ್ನ ಥಿಯೇಟ್ರಿಂದ ಆಚೆ ಕಲಿಸ್ತೀವಿ. ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳಿದೆ ಸಿನಿಮಾಲಿ. ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಪಾರ್ಟ್ 1ಗಿನ್ನ ಇದಿನ್ನೂ ಇಷ್ಟ ಆಗುತ್ತೆ. ಆ ಕಾನ್ಫಿಡೆನ್ಸ್ ಅಂತೂ ನಮಗೆ ತುಂಬಾ ಇದೆ. ಯಾವೆಲ್ಲ ಪಾತ್ರಗಳು ಕಂಟಿನ್ಯೂ ಆಗ್ತಾ ಇದೆ ಪಾರ್ಟ್ 2ನಲ್ಲಿ? ತುರುವೇಕೆರೆ ಆಂಡಳಮ್ಮ ಅವ್ರದ್ದೊಂದು ಪಾತ್ರ, ಜೊತೆಗೆ ಆಫ್ನಿಕರ್ ಆರ್ಮುಗಮ್ ಅಂತ ಅವರು ನಮ್ಮ ಫ್ಯಾಕ್ಟ್ರಿ ಓನರು. ಸೊ ಅವರಿಬ್ಬರದು ಕ್ಯಾರಿ ಆಗಿರುತ್ತೆ. ಹಾಂ, ಹೌದು. ಸೊ ಸೋನು ಅವರೇ, ನಿಮ್ಮದೇ ಸ್ಟೈಲಲ್ಲಿ ಆಡಿಯನ್ಸ್ನ ಥಿಯೇಟ್ರಿಗೆ ಕರೆಯೋದಾದರೆ ಹೇಗೆ ಕರೀತೀರಾ? ಸಿದ್ಲಿಂಗು 1ನ ನೋಡಿ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಸಿದ್ಲಿಂಗು ಜರ್ನಿನ ನೋಡಿದ್ದೀರಾ.
ಅವನ ಫಸ್ಟ್ ಕ್ರಶ್ ಆಗಿರ್ಬೋದು, ಇಲ್ಲಾಂದರೆ ಆ ಕಾರಿನ ಜೊತೆ ಅವನ ಆಸೆಗಳಾಗಿರ್ಬೋದು, ಪ್ರತಿಯೊಂದೂ ನೀವು ನೋಡ್ಕೊಂಡು ಬಂದಿದ್ದೀರ. ಇವಾಗ ಸಿದ್ಲಿಂಗು ಏನು ಮಾಡ್ತಾನೆ, ಹೌ ಇಸ್ ಹಿ ಇನ್ ಲೈಫ್, ಸೊ ಅದನ್ನು ವಿಟ್ನೆಸ್ ಮಾಡೋದಕ್ಕೆ ಥಿಯೇಟರ್ಗೆ ಬನ್ನಿ. ಆ್ಯಂಡ್ ಈ ಫಿಲಮ್ನಲ್ಲಿ ಐ ಆಮ್ ಶ್ಯೂರ್ ಎಲ್ಲೋ ಒಂದು ಕಡೆ ನಮ್ಮ ಮತ್ತೆ ಆ ಟೀನ್ಸ್ ಲೈಫ್ ಇದೆಯಲ್ಲ ಮತ್ತೆ ರೀಕನೆಕ್ಟ್ ಆಗಿ ಮತ್ತೆ ಇವತ್ತು ಪ್ರೆಸೆಂಟ್ ಏನಿದೆಯೋ ಅದಕ್ಕೆ ಮತ್ತೆ ಕನೆಕ್ಷನ್, ಆ ಒಂದು ಜರ್ನಿನೇ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಅದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಇದು ಮಾಡಿದ್ದಾರೆ. ಸೊ ಅದನ್ನು ವಿಟ್ನೆಸ್ ಮಾಡೋದಕ್ಕೆ ಥಿಯೇಟರ್ಗೆ ಬಂದು ಫಿಲಮ್ನ ನೋಡಿ. ಸೊ ಸ್ವೀಟ್. ಓಕೆ, ಸೊ ಯೋಗಿ ಸರ್, ಈಗ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸಿನಿಮಾ ಯಾವುದಾದ್ರೂ ನೀವು ಮಾಡಿರೋದು ಒಂದು ಸಿನಿಮಾ ರಿಲೀಸ್ ಆಗಬೇಕಪ್ಪ ಅಂತ ನಂಗೆ ತುಂಬ ಆಸೆ ಇದೆ ಅಂದರೆ ಯಾವ ಸಿನಿಮಾ? ಅಂಬಾರಿ. ಸೊ ವೆರಿ ನೈಸ್. ನಿಮಗೆ ಮ್ಯಾಮ್ ಅದೊಂದು ಸಿನಿಮಾ ರಿಲೀಸ್ ಆಗಬೇಕು, ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಒಂಥರ ಇದೆಯಾ? ಒನ್ ಇಸ್ ಗುಲ್ಟು ಆಸ್ ಆಲ್ವೇಸ್, ಆ್ಯಂಡ್ ಇನ್ನೊಂದು ಫಾರ್ಚುನರ್. ಬಿಕಾಸ್ ಇವಾಗ ಯೂಟ್ಯೂಬ್ ಬಿಟ್ಟಾದ್ಮೇಲೆ ಎಷ್ಟೊಂದು ಜನ ಫಾರ್ಚುನರ್ ಚೆನ್ನಾಗಿದೆ, ಫಾರ್ಚುನರ್ ಚೆನ್ನಾಗಿದೆ ಅಂತ ಇದ್ರು. ಸೊ ಎಸ್, ಗುಲ್ಟು ಕೂಡ ತುಂಬ ಗುಲ್ಟು. ಓಕೆ, ವೆರಿ ನೈಸ್. ಸೊ ಒಂದು ಫನ್ ಸೆಗ್ಮೆಂಟ್ ಇರುತ್ತೆ, ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ, ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ ನೋಡೋಣ. ಲಾಸ್ಟಲ್ಲಿ ಹೇಳೋದನ್ನ ಬೇಗ ಕೇಳ್ಬಿಟ್ರಲ್ಲ, ಏನು ಹೇಳ್ತೀರಾ ಜನ ಕೇಳಿ ಅಂತ ನಾವು ಮುಗೀತು ಅಂದ್ಕೊಂಡ್ವಿ. ಟಿಕೆಟ್ಸ್ ಅಲ್ಲದೆ ಯಾವಾಗ ಟ್ರಾವೆಲ್ ಮಾಡಿದ್ದೀರಾ? ಟಿಕೆಟ್ಸ್ ಇಲ್ಲದೆ ಯಾವಾಗಲೂ ಟ್ರಾವೆಲ್ ಮಾಡಿದ್ದೀನಿ. ಹೆಂಗೆ? ಬಸ್ ಪಾಸ್ ಇರ್ತಾ ಇತ್ತಲ್ಲ, ಹಂಗ ನಾನು ಟ್ರಾವೆಲ್ ಮಾಡಿದ್ದೀನಿ. ಬಸ್ ಪಾಸ್ ಇರ್ತಾ ಇತ್ತಲ್ಲ. ಓಕೆ ಓಕೆ ಓಕೆ. ಲವ್ ಬ್ರೇಕಪ್ ಆಗಿದೆ? ಆಗಿದೆ ಜೊತೆಗೂ ಆಗಿದ್ದೀವಲ್ಲ. ಓಕೆ ಓಕೆ. ಸೊ ನಿಮ್ಮ ಬಗ್ಗೆ ನೀವೇ ಗೂಗಲ್ ಮಾಡ್ಕೊಂಡಿರುವಂತ ಒಂದು ವಿಷಯ ಯಾವುದು? ನನ್ಗೆ ಯಾರೋ ಒಬ್ರು ಬಂದು ಹೇಳಿದ್ರು, ನಿನ್ನ ಏಜ್ ಸ್ವಲ್ಪ ಜಾಸ್ತಿ ತೋರಿಸ್ತಿದೆ, ಚೆಕ್ ಮಾಡು ಅಂತ. ಸೊ ಅದನ್ನು ಚೆಕ್ ಮಾಡಿದ್ದೆ. ಸೊ 88 ಹಾಕಿದ್ರು. ಸೊ ಅದನ್ನ 90 ಅಂತ ಎಲ್ರಿಗೂ ಹೇಳಿದೆ. ಎಲ್ಲರಿಗೂ ಹೀರೋಯಿನ್ಸ್ ಆಸೆ ಇರತ್ತೆ ಚಿಕ್ಕ ವಯಸ್ಸು ಇದ್ ಮಾಡ್ಕೊ. ಇಲ್ಲ, ಅವತ್ತೇನಾಯ್ತು ಗೊತ್ತಾ, ಅವತ್ತು ಆಕ್ಚುಲಿ ಡಿಬೇಟ್ ಆಗೋಯ್ತು ನಮ್ಗೆ. ನಾನು ಹೇಳ್ತಾ ಇದ್ದೀನಿ ನಾನು 90 ಹುಟ್ಟಿರೋದು ಅಂತ, ಪಕ್ಕದಲ್ಲಿರೋ ಇಲ್ಲ ನೀನ್ 88 ಸುಳ್ಳು ಹೇಳ್ತಾ ಇದೀಯಾ ಅಂತ. ಹೆಂಗ್ ಹೇಳ್ತಾ ಇದೆ ಅಂದ್ರೆ ಗೂಗಲ್ ಅಲ್ಲಿ ಇದೆ ನೋಡು ಅಂತ. ನಾನು ಆಮೇಲೆ ಒಂದು ಏನೋ ಪಾಸ್ಪೋರ್ಟ್ ಅಂತೀನಿ, ಇದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಟ್ಟು ತೋರಿಸ್ದೆ, ನೋಡಪ್ಪ ಅಂತ. ಆಮೇಲೆ ನಂಬುದ್ರು. ಓಕೆ. ಸೊ ನೀವು ಗೂಗಲ್ ಮಾಡ್ಕೊಂಡಿರೋದು ಸೋನು ಗೌಡ ಅಂತಂದ್ರೆ ಫಸ್ಟ್ ನನ್ ಮುಖ ಬರತ್ತೆ ಹೋಗಿತ್ತು, ಬಿಕಾಸ್ ಆಫ್ ದಿ ಯಾರ್ ಫೋಟೋಸ್ ಬರತ್ತೆ ಅಂತ. ಅಯ್ಯೋ, ವೆರಿ ನೈಸ್. ಓಕೆ. ಫ್ಯಾನ್ಸ್ ಪ್ರಪೋಸ್ ಮಾಡಿರೋದು? ಎಸ್. ನನ್ಗೆ ಇಲ್ಲ ಆ ಥರದ ಜ್ಞಾಪಕ ಇಲ್ಲ. ಎಷ್ಟೊಂದು ಜನ ಹೇಳ್ತಾರೆ ಐ ಲವ್ ಯುವರ್ ಆಕ್ಟಿಂಗ್ ಅಂತ, ಅದನ್ನ ಪ್ರಪೋಸ್ ಅಂತ ತಗೊಳಕ್ಕಾಗಲ್ಲ. ಓಕೆ, ಸೂಪರ್. ಸೊ ಯಾರಾದ್ರೂ ಫ್ಯಾನ್ಸ್ ಡಿಪ್ರೆಷನ್ ಹೋದಾಗ ನಿಮ್ಮಿಬ್ರು ಕಡೆಯಿಂದ ಒಂದು ಸಜೆಷನ್ ಯಾರಾದ್ರೂ ಕೇಳಿದಾರಾ? ಡಿಪ್ರೆಷನ್ ಸಜೆಷನ್ ಅಂದ್ರೆ ನನ್ಗೇನಾಗಿತ್ತು, ಒಬ್ಬ ಹುಡುಗ ನನ್ನ ಪ್ರೀಚ ಸಿನಿಮಾ ಮಾಡಿದ್ನಲ್ಲ, ಆ ಟೈಮಲ್ಲಿ ಒಬ್ಬ ಹುಡುಗ ಅವ್ನ ಗರ್ಲ್ ಫ್ರೆಂಡ್ ಅವನ ಕೈ ಕೊಟ್ಲು ಅಂದ್ಬಿಟ್ಟು ಪಾಯ್ಸನ್ ಕುಡಿದ್ಬಿಟ್ಟಿದ್ದ. ಸೊ ನಾನು ಆ ಸಿನಿಮಾಲಿ ಪಾಯ್ಸನ್ ಕುಡಿದ್ಬಿಟ್ಟು ನಾನೇ ಹೋಗಿ ಅಡ್ಮಿಟ್ ಆಗ್ಬಿಟ್ಟಿರ್ತೀನಿ ಪಿಕ್ಚರಲ್ಲಿ. ಸೊ ಆ ಥರ ಈ ಹುಡುಗ ಹೋಗಿ ಅಡ್ಮಿಟ್ ಆಗಿ ಬದುಕ್ದ. ನಲ್ಲಿ ಆ ಏರಿಯಾದಿಂದ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಗುರು ಹಿಂಗೆ ಬನ್ನಿ ದಯವಿಟ್ಟು ಮಾತಾಡ್ಸಿ ಅಂತ. ಹೋಗಿ ಅವ್ನ ನಮ್ಮ ಮನೇಲಿ ಮಾತಾಡ್ಸ್ಬಿಟ್ಟು ಬೈದ್ಬಿಟ್ಟು ಬಂದೆ. ಯಾವ ಸಿನಿಮಾ ನೋಡ್ರಪ್ಪ ದಯವಿಟ್ಟು, ನೀವು ಅದ್ರಲ್ಲಿ ಏನು ಮಾಡ್ತೀವಿ ಅನ್ನೋದಲ್ಲ, ಸಿನಿಮಾ ನೋಡಿ. ಸಿನಿಮಾ ಬೇರೆ, ರಿಯಲ್ ಲೈಫ್ ಬೇರೆ. ದಯವಿಟ್ಟು ಆ ಥರದ್ದೆಲ್ಲ ಮಾಡಬಾರ್ದು. ಇವಾಗ ಗೊತ್ತಾಯ್ತಾ ಸಿನಿಮಾನಲ್ಲಿ ಏನೇನ್ ತೋರಿಸ್ಬೇಕು ಏನೇನ್ ತೋರಿಸ್ಬಾರ್ದು ಅಂತ? ಅದು ಓಕೆ ಗೊತ್ತಾಯ್ತು, ಬಟ್ ಸ್ಟಿಲ್ ಅಂದ್ರೆ ತುಂಬಾ ನಾವೆಷ್ಟೊಂದು ಒಳ್ಳೆ ವಿಷಯನೂ ಹೇಳಿರಲ್ವಾ, ಅದನ್ನ ಹೆಂಗ್ ರಿಸೀವ್ ಮಾಡ್ಕೋತಾರೆ ಅನ್ನೋದು ಗೊತ್ತಾಗಲ್ಲ. ಓಕೆ. ನಿಮ್ದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಡಿಪ್ರೆಷನ್ಗೆ ಸಜೆಷನ್ ಕೇಳಿರೋದು ಆ ಥರ ಏನು ಕೇಳಿಲ್ಲ? ಓಕೆ, ಸೂಪರ್. ಚೀಟೆಡ್ ಆನ್ ಎಕ್ಸಾಮ್? ಇಲ್ಲ, ನನ್ನ ಎಕ್ಸಾಮ್ ಪೇಪರ್ ಬೇರೆಯವ್ರು ತಗೊಂಡು ಕಾಪಿ ಮಾಡಿರೋದಿದೆ. ವೆರಿ ಸ್ಟುಡಿಯಸ್. ದಟ್ ಈಸ್ ಆಲ್ಸೋ ಚೀಟಿಂಗ್. ಏನಕ್ಕೆ? ನೀನ್ ಯಾಕೆ ಕೊಟ್ಟೆ ಇನ್ನೊಬ್ಬರಿಗೆ? ಅದ್ ಆಕ್ಚುಲಿ ಏನ್ ಗೊತ್ತಾ, ನಮ್ ಸ್ಕೂಲ್ ಅಂದ್ರೆ ಇವಾಗ ಹೆಂಗಾಗಿರತ್ತೆ ಅಂತಂದ್ರೆ ಅರ್ಧ ಸ್ಕೂಲು ಬೇರೆ ಸ್ಕೂಲ್ಗೆ ಹೋಗಿರತ್ತೆ, ಇನ್ನರ್ಧ ಸ್ಕೂಲು ಆತರ ಮಿಕ್ಸ್ ಮಾಡ್ಬಿಡಿದ್ರು. ಸೊ ಇವಾಗ ನಾನ್ ಕುತ್ಕೊಂಡಿರೋರ್ ಪಕ್ಕದಲ್ಲಿ ಪಾಪ ಅವರೆಲ್ಲ ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋದಂತೆ. ಸೊ ದೆನ್ ಐ ಫೆಲ್ಟ್ ಐ ಶುಡ್ ಗಿವ್ ಅಂತ, ಬಿಕಾಸ್ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಕಷ್ಟ ಆಗಿರತ್ತೆ. ಅಂಡ್ ಇಟ್ಸ್ ಓಕೆ ಅಲ್ವಾ, ಇವಾಗ 10th ಇಸ್ ನಾಟ್ ಲೈಕ್ ಇದೇ ಲಾಸ್ಟ್ ಅನ್ನೋ ತರ. ಅಂದ್ರೆ ಫೇಲ್ಯೂರ್ ಅಂತ ಕೇಳಿಸ್ಕೊಳ್ಳೋದಕ್ಕೆ ಪಾಪ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಅಂದ್ರೆ ಫೇಲ್ ಸ್ಟೂಡೆಂಟ್ ಅಂತ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಕಷ್ಟ ಆಗುತ್ತೆ. ಹಿ ಹ್ಯಾಸ್ ಫೇಲ್ಡ್ ಇನ್ ಎಕ್ಸಾಮ್ಸ್ ಬಟ್ ನಾಟ್ ಇನ್ ಲೈಫ್. ಸೊ ಅದಕ್ಕೆ ಅಟ್ಲೀಸ್ಟ್ ಇಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಇದು ಮಾರ್ಕ್ಸ್ ಕಾರ್ಡ್ ಆದ್ರೂ ಇದ್ರೆ ಒಂದ್ ಬೇಸಿಕ್ ಎಲ್ಲೋ ಒಂದ್ ಕೆಲಸ ಸಿಗತ್ತೆ ಅಂತ ಅನ್ಕೊಂಡು ನಾನೇ ಕೊಟ್ಟಿದ್ದೆ ತಗೊಳ್ಳಿ ಅಂತ. ಬಿಕಾಸ್
ಏನಕ್ಕೆ It is cheating. You're cheating the I was just trying to help school. him. ಹೆಲ್ಪಿಂಗ್ ಔಟ್. Yeah, exactly. ಇದು ಹೆಲ್ಪ್ ಅಲ್ಲ, ಇದು ಮೋಸ ಮಾಡಿದ್ದು, ಇದು ಚೀಟಿಂಗ್ ಏನೆ. ನಿಮ್ ಸ್ಕೂಲ್ ಅವ್ರಿಗೆ ಚೀಟ್ ಮಾಡಿ ಉದ್ದೇಶ ಒಳ್ಳೆ ಇದ್ದು ಒಬ್ಬನ್ ಕೊಲೆ ಮಾಡ್ಬೋದಾ ಹೇಳಿ? ನಮ್ ಲಾ ಒಪ್ಪುತ್ತಾ? ಇಲ್ಲ ತಾನೆ. ಸೊ ಇದು ಚೀಟಿಂಗ್. ಬಟ್ ಅವ್ನಿಗೆಲ್ಲೋ ಒಂದ್ ಕಡೆ ಕೆಲಸ ಸಿಗತ್ತೆ ಅಂತ ಅನ್ಕೊಂಡು ಅದಾದ್ಮೇಲೆ ನನ್ಗೆ ಆ ಇನ್ವಿಜಿಲೇಟರ್ ಹೇಳಿದ್ದೆ ನಂಗೆ ಪಾಪ ತುಂಬಾ ಕಷ್ಟ ಆಗ್ತಾ ಇತ್ತು. ಆಯ್ತು ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ನಾನು. ಇಲ್ಲ ಇಲ್ಲ ಇಲ್ಲ, ಇನ್ವಿಜಿಲೇಟರ್ ಅವರೇ ಕೇಳ್ಬಿಟ್ಟು ಇಸ್ಕೊಂಡು ಹೋಗಿರೋದು. ತುಂಬಾ ಕಷ್ಟ ಇದೆ ಜೀವನದಲ್ಲಿ ನನ್ಗೆ, ನಿಮ್ ಮನೇಲಿ ಇರೋ ಕಾಸು ಕೊಡಿ ಒಡವೆ ಕೊಡಿ ಅಂದ್ರೆ ಕೊಡ್ತೀಯಾ? ಇಲ್ಲ ಇಲ್ಲ, ಬಟ್ ನನ್ ಎಕ್ಸಾಮ್ ಪೇಪರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೀಕ್ರೆಟ್ ಆಗಿ ಯಾರ್ದಾದ್ರೂ ಫೋಟೋಸ್ ತಗೊಂಡು ಇಟ್ಕೊಂಡಿದ್ದೀರಾ? ಸೀಕ್ರೆಟ್ ಆಗಿ ಯಾರ್ದು ಫೋಟೋ ಹಿಡ್ದಿಲ್ಲ, ಬಟ್ ಮುಂಚೆ ತುಂಬಾ ಫೋಟೋಸ್ ಸೇವ್ ಮಾಡ್ಕೋತಾ ಇದ್ದೆ. ರಮ್ಯಾ, ಶ್ರೇಯಾ, ಜೆನಿಲಿಯಾ ಇವನ್ನೆಲ್ಲ ಫೋಟೋಸ್ ಸೇವ್ ಮಾಡ್ಕೋತಾ ಇದ್ವಿ. ಅಂದ್ರೆ ಅವಾಗ ಮುಂಚೆ ಫೋನ್ಸ್ ಅಲ್ಲಿ ಬರ್ತಿತ್ತಲ್ಲ 6600 ಹೊಸದಾಗಿ ಸ್ಟಾರ್ಟ್ ಆಗಿತ್ತಲ್ಲ ಕಲರ್ ಫೋನ್ಸ್, ಅವಾಗ ಇಮೇಜಸ್ ಇಟ್ಕೋತಾ ಇದ್ದೆ. ಅಂಡ್ ಆಫ್ ಕೋರ್ಸ್ ನನ್ನ ಗರ್ಲ್ ಫ್ರೆಂಡ್ ಆ ಟೈಮಲ್ಲಿ ಸಾಹಿತ್ಯನ್ ಫೋಟೋಸ್. ನಾನು ಸೀಕ್ರೆಟ್ ಅಂತ ಏನಿಲ್ಲ, ಬಟ್ ನನಗೆ ಈ ಡ್ರೆಸ್ಗಳೆಲ್ಲ ಸಖತ್ ಇಷ್ಟ ಆಗೋದು. ಆಮೇಲೆ ಮನೆಗಳು, ಸೊ ಎಲ್ಲಾನು ಸೇವ್ ಮಾಡಿ ಇಟ್ಕೊತಾ ಇದ್ದೆ. ಅದಾದ್ಮೇಲೆ ನನಗೆ ಈ ಬೀಗಲ್ ಬಂದಾಗ ಆ ನಾಯಿ ಎಷ್ಟು ಇಷ್ಟ ಆಗೋದು ಅಂತಂದ್ರೆ ಒಂದಷ್ಟು 1000 ಫೋಟೋಸ್ ಇಟ್ಕೊಂಡಿದ್ದೆ ಬೀಗಲ್ದು. ಅದರಷ್ಟು ಇರಿಟೇಟಿಂಗ್ ನಾಯಿ ಇನ್ನೊಂದಿಲ್ಲ. ಏನಕ್ಕೆ? ಎಷ್ಟು ಕ್ಯೂಟ್ ಆಗಿದೆ, ನೋಡಕ್ ಕ್ಯೂಟ್ ಆಗಿದೆ, ಬಟ್ ಭಾರಿ ಕಷ್ಟ. ನನ್ನ ಹತ್ರ ಇದ್ದಲ್ಲ ಒಬ್ಬ. ಹೌದಾ? ಓಕೆ, ಸೊ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತ ಒಂದು ಲೈಕ್ ಒಂದಲ್ಲ ಸುಮಾರು ಇದಾವೆ. ಅದ್ರಲ್ಲಿ ಅಂತ ಒಂದಂದ್ರೆ ನನ್ಗೆ ಅವಾಗ್ಲೇ ಯಾವ್ದೋ ಹೀರೋಯಿನ್ ಜೊತೆ ಮದ್ವೆ ಮಾಡಿಸಿದ್ರು. ಸಾಕಷ್ಟು ವರ್ಷದ ಮುಂಚೆ. ಬೇಡ ಬೇಡ, ನನಗೆ ನಮ್ಮ ಅಣ್ಣನ ಜೊತೆನೆ ಮದ್ವೆ ಮಾಡಿಸ್ಬಿಟ್ಟು. ಯಾರದು? ಅಯ್ಯೋ. ಓಕೆ, ಡೋಂಟ್ ಟ್ರಸ್ಟ್ ಸೋಷಿಯಲ್ ಮೀಡಿಯಾ. ಓಕೆ, ವೆರಿ ನೈಸ್, ವೆರಿ ನೈಸ್. ಎಸ್, ಒಂದು ಆಪರ್ಚುನಿಟಿ ಸಿಕ್ಕರೆ ವುಡ್ ಯು ಡೇಟ್ ಅ ಫ್ಯಾನ್? ನೋ. ನೋ, ಇವಾಗ ಆಪ್ಷನ್ನೇ ಇಲ್ಲ ನನಗೆ. ಸೊ ದಟ್ ಇಸ್ ದ ಕ್ವಶನ್ ಇಸ್ ನಾಟ್ ಮೆಂಟ್ ಫಾರ್ ಮೀ. ಅವಳೇ ಸಿಂಗಲ್, ಅವಳ ಕೇಳಿ. ಓಕೆ, ಫೈನ್. ಇಂಡಸ್ಟ್ರಿಯಲ್ಲಿ ಯಾರ್ದ್ರ ಜೊತೆಗಾದ್ರೂ ಜಗಳ ಮಾಡ್ಕೊಂಡು ಸರಿ ಮಾಡ್ಕೋಬೇಕಪ್ಪ ಅಂತ ಇದ್ದೀರಾ? ನಾನು ಜಗಳ ಆಡಿದ್ರೆ ನಾನು ಯಾರ ಹತ್ರನೂ ಸರಿ ಮಾಡ್ಕೊಳಕ್ ಹೋಗಲ್ಲ. ಜಗಳ ಆಡಕ್ಕೆ ಒಂದು ರೀಸನ್ ಇರುತ್ತಲ್ವಾ. ಸೊ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾನು ಜಗಳ ಆಡೋದು. ಸೊ ಆ ಥರ ಆಗಿದ್ರೆ ನಾನು ಯಾರ ಹತ್ರನೂ ವಾಪಸ್ ಹೋಗಿ ಮಾತಾಡ್ಸಲ್ಲ. So any relationship you want to see in the industry? ಎವ್ರಿ ರಿಲೇಶನ್ಶಿಪ್ ಇಸ್ ಇಂಪಾರ್ಟೆಂಟ್, ಬಟ್ ಕೈ ಮೀರ್ ಹೋದಾಗ ಏನು ಮಾಡೋದಕ್ಕಾಗಲ್ಲ. Let it go another. Let it go. But if it has to heal, if it has to come back, it will come back, no matter what. Yes. Okay. So ಎಷ್ಟು ಮೂವೀಸ್ಗಳಲ್ಲಿ ಇದೊಂದು ಮೂವಿ ನಾನು ಮಾಡಬಾರ್ದಾಗಿತ್ತು ಅಂತ ಅನ್ಸಿದ್ಯಾ? 20 ಸಿನಿಮಾ ತುಂಬಾ ಸಿನಿಮಾಗಳಿದೆ ಆ ಥರ, ಒಂದು ಹೇಳಕ್ಕಾಗಲ್ಲ. ನಾನು ಯಾರಿಗೂ ಹರ್ಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ಯು ಫೆಲ್ಟ್ ಅನ್ಸಿದೆ ಅದು ಒಪ್ಕೊಂಡಾಗ್ಲೇ ಅನ್ಸ್ಬಿಟ್ಟಿರತ್ತೆ, ಬಟ್ ಮಾಡ್ಬಿಟ್ಟಿರ್ತೀವಿ ಅಷ್ಟೇ. ನನಗೂ ಇದೆ ಆ ಥರ ರಿಗ್ರೆಟ್ಗಿಂತ ಆ ಟೈಮ್ನಲ್ಲಿ. ಬಟ್ ಇನ್ನೊಂದು ಏನು ಅಂತಂದ್ರೆ ರಿಗ್ರೆಟ್ ಮತ್ತೆ ಗ್ರ್ಯಾಟಿಟ್ಯೂಡ್ ಆಲ್ಸೋ, ಬಿಕಾಸ್ ಆ ಟೈಮ್ನಲ್ಲಿ ದುಡ್ಡಿನ ಅವಶ್ಯಕತೆ ಇರೋದಕ್ಕೆ ತಾನೇ ನಾವು ಓಕೆ ಫಿಲಮ್ಗೆ ಒಪ್ಕೊಂಡಿರ್ತೀವಿ. ಸೊ ನಾವು ಇವಾಗ ದುಡ್ಡು ತೊಗೊಂಡಾದ್ಮೇಲೆ ಅದ್ರ ಬಗ್ಗೆ ಕೆಟ್ಟದಂಗೆ ಮಾತಾಡಬಾರ್ದು, ಇಲ್ಲಾಂದ್ರೆ ಉಲ್ಟಾ ಮಾತಾಡಬಾರ್ದು. ಸೊ ಆ ಮೊಮೆಂಟ್ಗೆ ಅವ್ರು ಹೆಲ್ಪ್ ಮಾಡ್ಯಾರ ನಮಗೆ. ಸೊ ಇವತ್ತು ಆ ಹೆಸರು ಹೇಳಿ ಏನು ಪ್ರಯೋಜನ? ಸೊ ಅವತ್ತಿಗೆಲ್ಲೋ ನನಗೆ ಹೆಲ್ಪ್ ಆಗಿದೆ. ಓಕೆ, ಗಿಲ್ಟಿ ಪ್ಲೆಷರ್. ಯಾ. ಓಕೆ, ಸೊ ಇವಾಗ ಒಂದೇ ಸಲ ನಿಮ್ಮ ಕೆರಿಯರ್ನ ಹಿಂದೆ ತಿರುಗಿ ನೋಡಿದಾಗ ಯಾವ ಒಂದು ಮೂಮೆಂಟ್ ನೀವು ತುಂಬಾ ಪ್ರೌಡ್ ಫೀಲ್ ಮಾಡ್ತೀರಾ? ನನಗೆ ಅದೇ ದುನಿಯಾ ಸಿನಿಮಾ ಫಸ್ಟ್ ಶೋ ಥಿಯೇಟ್ರ್ ಒಳಗೋದಾಗ ವಾಸ್ ನೋ ಬಡಿ. ಜನಕ್ಕೆ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಆಚೆ ಬರ್ತಾ ಎಲ್ಲ ಎತ್ಕೊಂಬಂದು ಆಚೆ ಬಿಟ್ರು ಅಂತ ಆ ಮೂಮೆಂಟ್. ನನಗೆ ಒಂದೇನು ಅಂತಂದ್ರೆ ಅಟ್ ಎ ವೆರಿ ಯಂಗ್ ಏಜ್ ಐ ಹ್ಯಾಪನ್ ಟು ವರ್ಕ್ ವಿತ್ ಮಮ್ಮೂಟಿ ಸರ್. ಸೊ ಶೇರಿಂಗ್ ಅ ಸ್ಕ್ರೀನ್ ವಿತ್ ಹಿಮ್ ವಾಸ್ ವೆರಿ. ಮಮ್ಮೂಟಿ ಸರ್ ಹೆಂಗಾಗಿದ್ದಾಗ? ಇಲ್ಲ, ನಾನು ಚಿಕ್ಕವಳಿದ್ದಾಗ. ಸೊ ಅಟ್ ಎ ವೆರಿ ಯಂಗ್ ಏಜ್ ಐ ಗಾಟ್ ಇಟ್. ಸೊ ಅದು ಒಂದು. ಇನ್ನೊಂದು ಏನು ಅಂತಂದ್ರೆ ಅಯ್ಯೋ ಇವಾಗ ಅನ್ಕೊಂಡಲ್ಲಪ್ಪ ಹೇಳ್ಬೇಕಿದು ಅಂತ. ಸಾರಿ. ಸೊ ದಿಸ್ ಇಸ್ ಒನ್ ಮೂಮೆಂಟ್. ಇನ್ನೊಂದು ಪ್ರೌಡ್ ಫೀಲಿಂಗ್ ಏನು ಅಂತಂದ್ರೆ ಇನ್ಫೋಸಿಸ್ನಲ್ಲಿ ಕನ್ನಡತಿ, ಹೆಮ್ಮೆಯ ಕನ್ನಡತಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದು ಒಂದು ಇದು ಮೈಸೂರು ಕ್ಯಾಂಪಸ್ನಲ್ಲಿ ಅವಾರ್ಡ್ ಕೊಟ್ಟಾಗ
ದಟ್ಸ್ ವೆರಿ ನೈಸ್. ಓಕೆ, ಸೊ ಸಪೋಸ್ ನೀವು ಒಬ್ಬ ಆಕ್ಟರ್ ಆಗಿಲ್ಲದೆ ಇದ್ದಿದ್ರೆ, ಸೆಲೆಬ್ರಿಟಿ ಆಗಿಲ್ಲದೆ ಇದ್ದಿದ್ರೆ ಏನಾಗುತ್ತಾ ಇದ್ರಿ? ನಾನು ಆ್ಯಕ್ಚುಲಿ ನನಗೆ ಆಟೋಮೊಬೈಲ್ ಇಂಜಿನಿಯರ್ ಆಗಬೇಕು ಅಂತ ಭಾರಿ ಆಸೆ ಇತ್ತು. ಸೊ ಬಹುಶಃ ಚೆನ್ನಾಗಿ ಓದ್ಕೊಂಡು ಇದ್ದಿದ್ರೆ ಇಂಜಿನಿಯರ್ ಆಗ್ತಿದ್ದೆ. ಇಲ್ಲ ಅಂದರೆ ಮನೆಯಲ್ಲಿ ಅಪ್ಪ ಅಮ್ಮನ ದುಡ್ಡು ಇಸ್ಕೊಂಡು ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಾ ಇದ್ದೆ. ಗೊತ್ತಿಲ್ಲ. ಐ ಥಿಂಕ್ ಲಾಯರ್, ಇಲ್ಲ ನಂಗೆ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನನಗೆ ಸಖತ್ ಇಷ್ಟ ಆಯಿತು. ಸೊ ಬಟ್ ನಮ್ಮ ತಂದೆಗೆ ನಾನು ಲಾಯರ್ ಆಗಬೇಕು ಅಂತ ಆಸೆ ಇತ್ತು. ಸೊ ಪ್ರಾಬಬ್ಲಿ ಐದರ್ ಆಫ್ ದೀಸ್. ನನಗೆ ಟೀಚಿಂಗು ಇಷ್ಟ. ಸೊ ಓಕೆ, ಲಾಸ್ಟ್ ಕ್ವೆಶನ್. ಯಾವ್ದಾದ್ರು ಒಂದು ಸೆಲೆಬ್ರಿಟಿಗೆ ಏನಾದ್ರು ಕೇಳಬೇಕು ಅಂತ ಇದ್ರೆ ಏನ್ ಕೇಳಕ್ ಇಷ್ಟಪಡ್ತೀರಾ? ಯಾವ ಸೆಲೆಬ್ರಿಟಿಗೆ ಈ ಸೆಲೆಬ್ರಿಟಿ ಇದನ್ನ ಕೇಳ್ಬೇಕಪ್ಪ ನಾನು ಅಂತ ಅಂದ್ರೆ ಯಾವ ವಿಷಯ, ಯಾರಿಗೆ ಅಂತ? ಎನಿ ಫೀಲ್ಡ್, ಆಕ್ಟಿಂಗ್ ಮಾತ್ರ ಅಂತಲ್ಲ, ಎನಿ ಫೀಲ್ಡ್. ಇವ್ರ ಹತ್ರ ಇದನ್ನ ಕೇಳ್ಬೇಕು ನಾನು ಅನ್ನೋ ತರ ಇದೆ. ಆ ಥರ ಏನು ಆಸೆಗಳಿಲ್ಲ ನನಗೆ ಕೇಳಬೇಕು ಅನ್ನೋದು. ಆ ಥರ ಯಾರಾದರೂ ಕ್ರಿಕೆಟ್ ಪ್ಲೇಯರ್ ಸಿಕ್ಕಿದ್ರೆ, ಇವಾಗ ಜಾಸ್ತಿ ಕ್ರಿಕೆಟ್ ಆಡ್ತಿರೋದ್ರಿಂದ ಅವ್ರು ಒಳ್ಳೆ ಬ್ಯಾಟ್ ಯಾವ್ದಾನ ಇದ್ರೆ ಕೊಡಿ ಅಂತ ಕೇಳ್ಬೋದು. ಕ್ರಿಕೆಟ್ ಪ್ಲೇಯರ್ಗಳಿಗೆ ಲೈಕ್ ಕೊಹ್ಲಿ ಇಂಥವ್ರು ಯಾರು ಸಿಕ್ಕಿದ್ರೆ ಒಂದು ಬ್ಯಾಟ್ ಕೊಡಿ ಅಂತ ಕೇಳ್ತೀನಿ. ನನಗೆ ಶಿವಣ್ಣನ ನೋಡಿದಾಗ, ಸೊ ಶಿವಣ್ಣನ ನೋಡಿದಾಗ ದಟ್ ಸೇಮ್ ಝೀಲ್, ಸೇಮ್ ಸ್ಟ್ರೆಂತ್, ಸೇಮ್ ಎನರ್ಜಿ. ಸೊ ಆ ಒಂದು ಇದು ನೋಡಿದಾಗ ಪ್ಲೀಸ್ ಗಿವ್ ಸಮ್ ಎನರ್ಜಿ ಟು ಅಸ್ ಅಂತ, ಬಿಕಾಸ್ ಐ ಆಲ್ವೇಸ್ ವಿಶ್ ಓನ್ಲಿ ಗುಡ್ ಫಾರ್ ಹಿಮ್. ಬಟ್ ಅವ್ರು ನೋಡಿದಾಗ ನನಗೆ ಯಾವಾಗ್ಲೂ ಒಂಥರ ಪ್ರೌಡ್ ಫೀಲಿಂಗ್ ಆಗುತ್ತೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಅಂಡ್ ಇದರಿಂದ ನಿಮ್ ಬಗ್ಗೆ ಸಾಕಷ್ಟು ವಿಷಯಗಳು ನಮ್ಗೆ ಹಾಗೂ ನಮ್ಮ ಆಡಿಯನ್ಸ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಹೆಲ್ಪ್ ಆಯ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್. ಥ್ಯಾಂಕ್ ಯು.